ನಮಸ್ತೆ. ಇವತ್ತು ಕಾನ್ಫಿಡೆನ್ಸ್ ಬಗ್ಗೆ ಅಂದರೆ ನಮ್ಮ ಮೇಲೆ ನಮಗೆ ಹೆಂಗೆ ಕಾನ್ಫಿಡೆನ್ಸ್ ಬರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಏನೇ ಮಾಡೋ ಕೆಲಸಕ್ಕೆ ನಮಗೆ ಕಾನ್ಫಿಡೆನ್ಸ್ ಭಾಳ ಇಂಪಾರ್ಟೆಂಟ್. ಯಾವಾಗ ನಾವು ಕಾನ್ಫಿಡೆಂಟಾಗಿ ಮುಂದೆ ಹೋಗ್ತೀವಿ ಆವಾಗ ನಮಗೆ ಸಕ್ಸಸ್ ಸಿಗ್ತೈತಿ, ಇಲ್ಲಾಂದ್ರೆ ಸಿಗಂಗಿಲ್ಲ. ಸೊ ಹಾಗಾಗಿ ನಾವು ಕಾನ್ಫಿಡೆಂಟಾಗಿರೋಕೆ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಮ್ಮ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡೋದಂದ್ರೇನು, ನಮ್ಮ ಬಗ್ಗೆ ನಾವೇ ಏನಾದರೂ ನೆಗೆಟಿವ್ ಆಗಿ ಹೇಳ್ಕೊಳ್ಳೋದು, ಅಥವಾ ಬೇರೆದವ್ರು ಏನಾದರೂ ಹೇಳಿದ್ರಂದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು, ಈ ರೀತಿ ಎಲ್ಲ ಮಾಡೋದನ್ನು ಬಿಡಬೇಕು. ಎಕ್ಸಾಂಪಲ್ ಏನಂತಂದ್ರೆ, ನೀವು ಏನಾದರೂ ಭಾಳ ದಪ್ಪಿದ್ರಿ ಅಂದ್ರೆ, ಯಾರಾದರೂ ನಿಮ್ಗಂದ್ರೆ ಭಾಳ ದಪ್ಪದೀನಿ ಹಂಗೆ, ಅದನ್ನೇ ನೀವು ಮನಸ್ಸೊಳಗೆ ಇಟ್ಕೊಳ್ಳೋದು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಈ ರೀತಿ ಮಾಡೋದಕ್ಕಿಂತ ನೀವು ತೆಳ್ಳಗಾಗಕ್ಕೆ ಏನು ಮಾಡಬೇಕು, ಈ ಕಡೆ ಯೋಚನೆ ಮಾಡಿರಿ. ಆಮೇಲೆ ಅದ್ರ ಕಡೆ ಗಮನ ಹರಿಸಿ ಅದನ್ನು ನೀವು ಇದನ್ನು ಮಾಡಿರಿ. ಅದನ್ನು ಬಿಟ್ಟು ಆಮೇಲೆ ನೀವು ನಿಜವಾಗ್ಲೂ ನೀವು ಕರೆಕ್ಟಾಗೇ ಇದ್ದೀರಿ ಅಂದರೂ ಅವ್ರು ನಿಮ್ಗೆ ದಪ್ಪಿದ್ದೀರಿ ಅಂತ ಹೇಳಿ ಇಟ್ಸ್ ಓಕೆ, ಸುಮ್ಮನಾಗ್ಬಿಟ್ರಿ, ಅದಕ್ಕೆ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಬೇರೆದವ್ರು ನಿಮ್ಗೆ ಅನ್ನೋದಲ್ಲ, ನಿಮಗೆ ನೀವೇ ಎಷ್ಟೋ ಸತಿ ಕರಡಿ ಮುಂದೆ ಹೋದಾಗ ಅನ್ಕೊಂತೀರಿ, ಅಯ್ಯೋ ಪಿಂಪಲ್ ಆಗಿಬಿಟ್ಟೈತಿ, ಅಯ್ಯೋ ನನ್ನ ಸ್ಕಿನ್ ಡಲ್ ಆಗೈತಿ, ಆಮೇಲೆ ಅಯ್ಯೋ ನನ್ನ ಹೇರ್ಸ್ ಇಷ್ಟೇ ಇದ್ದಾವೆ, ನನ್ನ ಹೇರ್ಸ್ ಫ್ರೀಝಿ ಆಗ್ಯಾವ. ಈ ಥರದನ್ನೆಲ್ಲ ಮೊದಲು ಬಿಟ್ಬಿಡ್ರಿ. ಯಾಕೆ ಬಿಟ್ಬಿಡ್ರಿ ಅಂದ್ರೆ, ನೀವೇನು ಮಾತಾಡ್ತಿರಲ್ಲ ಅದನ್ನು ನಿಮ್ಮ ಬಾಡಿ ಕೇಳ್ತಿರ್ತೈತಿ, ಅದ ನಿಮ್ಮ ಜೊತೆ ಮತ್ತೆ ಆಕ್ಕೈತಿ. ಆಮೇಲೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಕಡಿಮೆ ಆಕ್ಕೊಂತ ಹೋಗ್ತೈತಿ. ಯಾವಾಗ ನಿಮ್ಮ ಬಗ್ಗೆ ನಿಮ್ಗೊಂದು ಖುಷಿ ಇರ್ತೈತಿ, ನಾನು ಚಲೋ ಅದೀನಿ, ನಾನು ಫಿಟ್ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಏನೇ ಕೆಲಸ ಕೊಟ್ಟರು ಮಾಡ್ತೀನಿ, ನಾನು ಯಾವಾಗೂ ಹೆಲ್ದಿ ಆಗಿರ್ತೀನಿ ಅಂತಂದು ಹೇಳಂದ್ರೆ ನಿಮ್ಮ ಮೈಂಡ್ ನಿಮ್ಗೆ ಹಂಗೆ ಇರೋಕೆ ಕಳಿಸ್ತೈತಿ. ನೀವೇನಾದರೂ ಇಲ್ಲ ನಾವು ಭಾಳ ದಪ್ಪಾಗಿನಿ ಅಂತ ನೀವು ಪದೇ ಹೇಳ್ಕೊಂಡ್ರಿ ಅಂದ್ರೆ, ಪದೇ ನೀವು ತಿನ್ನೋದ್ರ ಕಡೆನೇ ನಿಮ್ಮ ಲಕ್ಷ್ಯ ಹೋಗ್ತಿರ್ತೈತಿ. ಇಲ್ಲ ನಾವು ಭಾಳ ತೆಳ್ಳಗದೀನಿ ಅಂದ್ರೆ ನಿಮ್ಮ ಊಟದ ಕಡೆ ಲಕ್ಷ್ಯನೇ ಹೋಗಂಗಿಲ್ಲ, ಆ ರೀತಿ ಆಗ್ತೈತಿ. ನಿಮ್ಮ ಮೈಂಡ್ ಹೆಂಗಿರ್ತೈತಿ ಅಂದ್ರೆ, ನೀವೇನು ಬ್ಯಾಡ್ ಅಂತೀರಲ್ಲ ಅದನ್ನೇ ಅದು ಬೇಕಂತೈತಿ. ಸೊ ಹಾಗಾಗಿ ನೀವೇನು ಮಾಡಿರಿ, ಈ ರೀತಿ ಹೇಳೋದು ಬೇಡ. ಅದನ್ನ ಅದಕ್ಕೆ ಏನು ಟ್ರೈನ್ ಮಾಡ್ಬೇಕಂದ್ರೆ, ನೀವು ಇಲ್ಲ ನಾನು ಫಿಟ್ ಆಗಿದ್ದೀನಿ, ನನ್ನ ಸ್ಕಿನ್ಸ್ ಫುಲ್ ಗ್ಲೋ ಆಗೈತಿ, ನನ್ನ ಹೇರ್ ಚಲೋ ಗ್ರೋ ಆಗ್ಯಾವ, ನನ್ನ ಹೇರ್ ಶೈನಿ ಸ್ಮೂತಿ ಅದಾವ, ಎಲ್ಲ ನಿಮ್ಮ ಬಗ್ಗೆ ಪ್ರತಿಯೊಂದು ಆಮೇಲೆ ನಿಮ್ಮ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿ ಮಾಡ್ಕೋರಿ. ಒಂದು ಸಣ್ಣದಾಗಿ ನೇಲ್ ಪಾಲಿಶ್ ಹಚ್ಕೊಳ್ಳೋದಾಗಿರ್ಬೋದು, ಬೆಳಗ್ಗೆ ನೀವು ಸ್ನಾನ ಬಂದ ತಕ್ಷಣ ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ಳೋದಾಗಿರ್ಬೋದು, ರಾತ್ರಿ ಮಲ್ಕೊಳ್ಳುವಾಗ ಒಂದು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದಾಗಿರ್ಬೋದು. ಹಂಗೆ ನಿಮ್ಮ ಬಗ್ಗೆ ನೀವು ಒಂದು ಸ್ವಲ್ಪ ಸಣ್ಣದಾಗಿ ಕಾಳಜಿ ಮಾಡ್ಕೊಳ್ರಿ. ಯಾರೇ ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ನಿಮ್ಮ ಬಗ್ಗೆ ನೀವು ಒಂದು ಸಣ್ಣದಾಗಿ ಕಾಳಜಿ ಮಾಡ್ಕೊಳ್ರಿ. ನಿಮ್ಮ ಬಗ್ಗೆ ನೀವು ಯಾವಾಗ ಕಾಳಜಿ ಮಾಡ್ಕೊಳಕ್ಕೆ ಚಾಲು ಮಾಡ್ತಿರಲ್ಲ ಅವಾಗ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಚಾಲು ಆಕೈತಿ. ಕಾನ್ಫಿಡೆನ್ಸ್ ಚಾಲು ಆದರೆ ನಿಮ್ಮ ಎಲ್ಲ ಕೆಲಸದೊಳಗೂ ನಿಮ್ಮ ಪರ್ಫೆಕ್ಷನ್ ಸಿಗಕ್ಕೆ ಚಾಲು ಆಕೈತಿ. ಆಮೇಲೆ ಸಣ್ಣದಾಗಿ ಒಂದಿಷ್ಟು ಅಫರ್ಮೇಷನ್ಸ್ನು ನೀವು ಹೇಳ್ಕೊಬೋದು. ಈಗ ನನ್ನ ಹೆಸರು ಶಾರದಾ, I love the way you are powerful, I accept myself who I am confident, I believe in myself. ಈ ರೀತಿ ನೀವು ಅಫರ್ಮೇಷನ್ಸ್ನ ಡೈಲಿ 2 times ಹೇಳೋದ್ರಿಂದನೂ ನೀವು ಕಾನ್ಫಿಡೆಂಟ್ ಬರ್ತೈತೆ ನಿಮ್ಮ ಮೇಲೆ ನಿಮ್ಗೆ. ನೀವು ಸೆಲ್ಫ್ ಲವ್ ಮಾಡಕ್ಕೆ, ಆಮೇಲೆ ಬೇರೆದವರು ನಿಮ್ಮ ಬಗ್ಗೆ ಏನಾದ್ರು ಹೇಳಿದ್ರು ನಿಮ್ಗೆ ಆ ವಿಷಯ ನಿಮ್ಮ ಪೂರ್ತಿ ತಲೆ ಒಳಗೆ ಅದು ಅಷ್ಟು ಈಗ ಎಷ್ಟು ಮನೆ ಮಾಡಿರ್ತೈತಲ್ಲ ಅಷ್ಟು ಮನೆ ಮಾಡಂಗಿಲ್ಲ. ಕಾನ್ಫಿಡೆಂಟಾಗಿರೋದ್ರಿಂದ, ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟಾಗಿರೋದ್ರಿಂದ ನಿಮ್ಮ ಸುತ್ತಲ ನಿಮ್ಗೆ ಯಾವಾಗೂ ನಿಮ್ಮ ಮುಂದೆ ಸಿಗೋ ಜನನೂ ಆ ಥರನ ಸಿಗ್ತಾರೆ. ಯಾವಾಗ ನೀವು ಚೇಂಜ್ ಆಗ್ತಿರಲ್ಲ, ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ನೀವು ಪ್ರೀತಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ರಿ ಅಂದ್ರೆ ನಿಮ್ಮ ಮುಂದೆನೂ ಜನ ನಿಮ್ಮನ್ನು ಪ್ರೀತಿ ಮಾಡೋ ಜನನೇ ಸಿಗ್ತಾರೆ. ಆಮೇಲೆ ನಿಮ್ಗೆ ನೀವೇನು ಮಾಡತ್ತೀರಲ್ಲ ಆ ವೇ ಒಳಗೆ ಅವ್ರ ಬಗ್ಗೆ ಯೋಚನೆ ಮಾಡೋರು ಸಿಗ್ತಾರೆ. ನೀವು ಯಾವ ರೀತಿ ಇರ್ತೀರ ಆ ರೀತಿ, ಹೆಂಗೆ ಆಯಸ್ಕಂತ ಹೆಂಗೆ ಕಬ್ನಾನ್ ಮಾತ್ರ ಸೆಳಿತೈತಲ್ಲ ಹಾಗೆ ನಾವು ಏನು ಯೋಚನೆ ಮಾಡ್ತಿರ್ತೀವಿ, ನಾವು ದುಃಖದೊಳಗಿರುವಂಥ ಜನನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ, ನಾವು ಖುಷಿಯೊಳಗಿರೋಂಥ ಜನನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಬರೀ ಜನನ್ನಷ್ಟೇ ಅಲ್ಲ, ನಾವು
ನಮ್ಗೆ ದುಃಖನ ಸಿಕ್ಕೊಂತ ಹೋಗ್ತೈತಿ. ನಾವು ಯಾವಾಗ ಖುಷಿ ಒಳಗಿರ್ತೀವಿ ಖುಷಿನ ಸಿಕ್ಕೊಂತ ಹೋಗಿ, ನಾವು ಯಾವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಿರ್ತೀವಿ, ನಮ್ಮ ಹತ್ರ ದುಡ್ಡು ಇರಂಗಿಲ್ಲ, ಅಯ್ಯೋ ನನಗೇನು ಎನರ್ಜಿನೇ ಇಲ್ಲ, ಎನರ್ಜಿ ಇನ್ನೂ ಸ್ವಲ್ಪ ಕಡಿಮೆ ಹಾಕೊಂತ ಹೋಗ್ತೈತಿ. ಸೊ ನಾವು ಏನು ಅಂತೀವಿ ಅಲ್ಲ ಅದ ನಮ್ಮ ಮುಂದೆ ಬರ್ತೈತಿ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಯಾವಾಗೂ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡ್ರಿ, ಯಾವಾಗೂ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಬೇಡ್ರಿ. ಯಾವಾಗೂ ಖುಷಿಯಾಗಿರೋಕೆ ಟ್ರೈ ಮಾಡಿರಿ. ನೋಡಿ, ಇದು ಸ್ವಲ್ಪ ದುಃಖ ಅದು ಇದು ಏನೋ ಆಗೋದು ಸಾಮಾನ್ಯ ಐತಿ, ಆದ್ರೆ ಅದರಿಂದ ಜಲ್ದಿ ಹೊರಗೆ ಬರ್ರಿ. ಏನಾದರೂ ದುಃಖ, ಇವತ್ತೇನಾದರೂ ನಿಮ್ಗೆ ಬೇಜಾರಾಗುವಂಥ ವಿಷಯ ಆದ್ರೆ ಅದರಿಂದ ಆದಷ್ಟು ಜಲ್ದಿ ಹೊರಗೆ ಬರ್ರಿ. ಹೊರಗೆ ಬಂದು ನಿಮ್ಮ ಮೇಲೆ ನೀವು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ವರ್ಕ್ ಮಾಡೋಕ್ಕೆ ಚಾಲೂ ಮಾಡಿದ್ರಿ ಅಂತಂದ್ರೆ ನೀವು ಇನ್ನೂ ಲೈಫ್ನೊಳಗೆ ಮುಂದೆ ಹೋಗೋದು ಅಂತಂದ್ರೆ ಬರೀ ಏಜ್ ವೈಸ್ ಮುಂದೆ ಹೋಗೋದಲ್ಲ. ನಾವು ಲೈಫ್ನಾಗ ನಾವು ಅಂದ್ಕೊಂಡಿದ್ದು ಸಕ್ಸಸ್ ರೀಚ್ ಆಗಬೇಕು. ಸೊ ಹಂಗೆ ರೀಚ್ ಆಗ್ಬೇಕಂದ್ರೆ ನಮ್ಮೊಳಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇರಬೇಕು, ನಮಗೆ ಸ್ಟ್ರೆಂತ್ ಇರಬೇಕು, ನಾವು ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು. ಇದೆಲ್ಲ ನಮಗೆ ಸಿಗಬೇಕು ಅಂತಂದ್ರೆ ನಮ್ಮ ಮೇಲೆ ನಮ್ಗೆ ಯಾವಾಗೂ ಬಹಳಷ್ಟು ಪ್ರೀತಿ ಇರಬೇಕು, ನಮ್ಮ ದೇಹದ ಮೇಲೆ ನಮಗೆ ಬಹಳಷ್ಟು ಪ್ರೀತಿ ಇರಬೇಕು. ಆಮೇಲೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ನಾವೇ ಥ್ಯಾಂಕ್ ಯು ಹೇಳಬೇಕು. ಯಾಕಂದ್ರೆ ಎಷ್ಟೋ ಜನ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಹೇಳಕ್ಕೆ ಸಾಧ್ಯ ಆಗತ್ತಿಲ್ಲ. ಅಂಥ ಟೈಮ್ನೊಳಗೆ ನಾವು ಮಲ್ಕೊಂಡವ್ರು ಆರಾಮಾಗಿ ಅದು ಆರೋಗ್ಯವಾಗದೀವಿ ಅಂತಂದ್ರೆ ಯೂನಿವರ್ಸಿಗೆ ಯಾವಾಗೂ ಥ್ಯಾಂಕ್ಸ್ ಹೇಳಬೇಕು. ಬರೀ ಯೂನಿವರ್ಸಿಗೆ ಅಷ್ಟಲ್ಲ, ನೀವು ಥ್ಯಾಂಕ್ ಯು ಹೇಳಬೇಕು. ಹಾಗೆ ನಿಮ್ಮ ಬಾಡಿಗೆ ನೀವು ಯಾವಾಗ ಥ್ಯಾಂಕ್ ಯು ಹೇಳ್ತೀರಿ, ನಿಮ್ಮ ಜೊತೆ ಏನಾದರೂ ಒಂದು ಕೆಲಸ ಒಳ್ಳೇದಾದಾಗ ನೀವು ಯಾವಾಗ ಥ್ಯಾಂಕ್ ಯು ಹೇಳ್ತೀರಿ, ಅವಾಗ ನಿಮ್ಗೆ ಏನಾಕೈತಿ ಅಂತಂದ್ರೆ ಎಲ್ಲ ನಿಮ್ಮ ಜೊತೆ ಪಾಸಿಟಿವ್ ಆಗಕ್ಕೆ ಚಾಲು ಆಕೈತಿ. ಯಾವಾಗ ನೀವು ಮೆಂಟ್ಯಾಲಿಟಿ ಚೇಂಜ್ ಮಾಡ್ಕೊತೀರಿ ಅವಾಗ ನಿಮ್ಗೆ ಒಳ್ಳೇದಾಗಕ್ಕೆ ಚಾಲು ಆಕೈತಿ. ಅದ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟೆ ಅಲ್ಲ. ಸೊ ಹಾಗೆ ನೀವು ಯಾವಾಗೂ ಒಂದು ಆಯಸ್ಕಾಂತ ಆಗ್ರಿ. ಎಂಥ ಆಯಸ್ಕಾಂತ ಅಂದರೆ ಯಾವಾಗೂ ಸಕ್ಸಸ್, ಹೆಲ್ತ್, ಹಾಗೆ ನೀವು ಸಮೃದ್ಧಿಯನ್ನು ಆಕರ್ಷಿಸುವಂಥ ಒಂದು ಆಯಸ್ಕಾಂತ ಆಗ್ರಿ. ಥ್ಯಾಂಕ್ ಯು.